ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನಿಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದನ್ನ ಮರಿಬೇಡಿ. ತಮಗೆಲ್ಲ ನನ್ನ ಹಿಂದಿನ ವಿಡಿಯೋಲಿ ತಿಳಿಸಿದ್ದೇನೆ, ಒಂದು ಸಂತಾನದ ವಿಚಾರವನ್ನು ತಿಳಿಸಿದ್ದೆ. ಅಂದರೆ ಒಂದು ಮಗುವಿನ ಜನನದ ಬಗ್ಗೆ, ಅಂದರೆ ಒಂದು ಮಗು ಹುಟ್ಟುವಿನ ಬಗ್ಗೆ ತಿಳಿಸಿದ್ದೆ. ಅಂದರೆ ಒಂದು ಮಗು ಆಗ್ತಾ ಇಲ್ಲ, ಆ ಒಂದು ಕಾರಣಾಂತರ ಹೇಗೆ ಅನ್ನೋದು ತಿಳಿಸಿದ್ದೆ. ಆದರೆ ಅದೇ ಆದ ಮುಂದಿನ ಭಾಗ ಎಷ್ಟೋ ಜನರಿಗೆ ಒಂದು ಯಾವ ಒಂದು ಮಗು ಹುಟ್ಟುತ್ತೆ ಅನ್ನತಕ್ಕಂಥ ಮಾಹಿತಿ ಕುತೂಹಲ ಸಿಕ್ಕಾಪಟ್ಟೆ ಎಷ್ಟೋ ಜನರಿಗೆ ಇರುತ್ತೆ. ಆದರೆ ಇಲ್ಲಿ ಎರಡು ಮಾಹಿತಿನೇ ನಾನು ಕೆಲವೊಂದು ಒಂದು ಕಾರಣಾಂತರವಾಗಿ ತಿಳಿಸಲ್ಲ, ಆದರೆ ತಮಗೆ ಕೆಲವೊಂದು ರೀತಿಯಲ್ಲಿ ತಿಳಿಸ್ತೀನಿ. ಅಂದರೆ ಅದು ಪೂರ್ಣ ಫಲವಾಗಿ ತಿಳಿಸೋ ಅವಶ್ಯಕತೆ ಬರಲ್ಲ ಅಂದ್ಕೊಂಡಿದ್ದೀನಿ. ಆದರೆ ಯಾವ ಕಾರಣಪ್ಪ ಅಂದರೆ, ಈ ಮೊದಲನೆಯ ಮಗು ಹುಟ್ಟಿರುತ್ತೆ, ಹಾಗೆ ಎರಡನೇ ಮಗು ಕೆಲವೊಬ್ಬರಿಗೆ ಬೇಕು ಅನ್ನತಕ್ಕಂಥ ಮಾಹಿತಿ ನಾವು ಎಲ್ಲಿ ನೋಡ್ತೀವಪ್ಪ ಅಂದರೆ, ಆ ಒಂದು ಲಗ್ನದಿಂದ, ಅಂದರೆ ಆ ಮಗು ಜನನ ಮೊದಲನೇ ಮಗು ಎಲ್ಲಿ ಒಂದು ಲಗ್ನದಿಂದ ಮೂರನೆಯ ಮನೆ, ನಮಗೆ ಆ ಒಂದು ಮೂರನೇ ಮನೆ ಎರಡನೇ ಮಗು ಏನಾಗತ್ತೆ ಅನ್ನತಕ್ಕಂಥ ಮಾಹಿತಿ ನಮ್ಗೆಲ್ಲರಿಗೂ ತಿಳ್ಕೊಬೋದು. ಅಂದರೆ ಜಾತಕದಿಂದ ತೋರ್ಪಡೆ ಪಡುತ್ತೆ. ಹಾಗೂ ಈ ಮೊದಲನೆಯ ಮಗು ಜನನ ಆದ ನಂತರದಲ್ಲಿ ಯಾವ ಒಂದು ಬ್ಲಡ್ ಗ್ರೂಪ್ ಅನ್ನೋದು ಬರುತ್ತೋ, ಆ ಒಂದು ಮೊದಲನೇ ಮಗು ಏನಾದರೂ ಗಂಡು ಸಂತಾನ ಆಗಿದೆಯೋ ಅಥವಾ ಹೆಣ್ಣು ಸಂತಾನ ಆಗಿದೆ, ಆದರೆ ಅದ್ರ ಬ್ಲಡ್ ಗ್ರೂಪ್ ಒಂದು ಆ ಗಂಡನದಾಗಿರುತ್ತಪ್ಪ ಅಂದಾಗ, ಎರಡನೆಯ ಒಂದು ಮಗು ಆ ಒಂದು ಮದುವೆ ಆದಂಥ ಒಂದು ಧರ್ಮಪತ್ನಿ, ಅಂದರೆ ಆ ಒಂದು ಹೆಂಡತಿಗೆ ಸೇರುತ್ತೆ, ಆ ಒಂದು ಬ್ಲಡ್ ಗ್ರೂಪ್ ಆಗತ್ತೆ. ಅಂದರೆ ಒಂದೇ ಬ್ಲಡ್ ಗ್ರೂಪ್ ಆಗಿದ್ರು ಕೂಡ ಗಂಡ ಹೆಂಡತಿದು, ಆ ಜಾತಕ ಎರಡನೇ ಮಗುದು ಆ ಹೆಂಡತಿಗೆ ಸೀಮಿತ ಆಗುತ್ತೆ. ಹಾಗಾಗಿ ನಾವು ಆ ಮೊದಲನೇ ಮಗುವಿನ ಜಾತಕದಲ್ಲಿ ಏನು ನೋಡ್ಬೋದಪ್ಪ ಅಂದರೆ, ಮುಂದಿನ ಮಗು ಯಾವುದು ಅನ್ನತಕ್ಕಂಥ ಒಂದು ಒಂದು ಏನೋ ಒಂದು ಗ್ರಹದ ಬಲದ ಮೇಲೆ ಆ ಒಂದು ಮನೆಯ ಒಂದು ಏನೋ ಲಗ್ನದಿಂದ ಮೂರನೇ ಮನೆಯಲ್ಲಿ ನಾವು ನೋಡ್ಬೋದು. ಹಾಗೂ ತಮಗೆಲ್ಲ ತಿಳಿದಿರ್ಬೋದು, ಈ ಒಂದು ಭಾಗ ಅಂದರೆ ಹಸ್ತರೇಖೆಯಲ್ಲಿ ಒಂದು ಸಂತಾನದ ವಿಚಾರ, ಅಂದರೆ ತಮಗೆಲ್ಲ ತಿಳಿಸಿದ್ದೆ ಎಷ್ಟು ಸಂತಾನದ ರೇಖೆ ಇದೆ. ಅಂದರೆ ಎಲ್ಲರಿಗೂ ಒಂದು ಅಂದರೆ 2 ಅಥವಾ 3 ಸಂತಾನದ ರೇಖೆ ಇರುತ್ತೆ. ಅದರಲ್ಲಿ ಒಂದು ಯಾವ ಮಗ ಅವನಿಗೆ, ಅಂದರೆ ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು, ಆ ಒಂದು ಮಗು ಯಾವೊಬ್ಬ ಮಗ ಏಳಿಗೆ ಅಂದರೆ ಏಳಿಗೆ ಅನ್ನೋದಕ್ಕಿಂತ ಮುಂಚಿತವಾಗಿ ಅವನ ಹೆಸರು ಗೌರವನು ಬರೆಸ್ತಾನೆ, ಹಾಗೂ ಅವರ ಒಂದು ತಂದೆಯ ಹೆಸರನ್ನು ಹಾಳು ಮಾಡೋನು ಆಗಿರ್ಬೋದು. ಅಂದರೆ ಇದೆಲ್ಲಪ್ಪ ಇರುತ್ತೆ ಅಂದರೆ ಒಂದು ಜಾತಕದಲ್ಲೂ ಇರುತ್ತೆ, ಈ ಕೈ ರೇಖೆಯಲ್ಲೂ ಕೂಡ ಇದ್ದೇ ಇರುತ್ತೆ. ಅಂದರೆ ತಮಗೆಲ್ಲ ಗೊತ್ತಿರ್ಬೋದು, ಎಷ್ಟೋ ಜನರ ಒಂದು ವಿಚಾರದಲ್ಲಿ ಏನಪ್ಪ ಅಂದರೆ, ಒಂದು ವಿದ್ಯಾಭ್ಯಾಸದಲ್ಲೇನೋ ಚೆನ್ನಾಗಿರ್ತಾರೆ, ಆದರೆ ಆ ಮಗು ಬಂದು ಹಠಮಾರಿತನ ಆಗಿರುತ್ತೆ, ಅಂದರೆ ಇರೋದ್ನೆಲ್ಲ ಹಾಳು ಮಾಡುವಂಥದ್ದು. ಹಾಗಾಗಿ ಏನಪ್ಪ ಅಂದರೆ ಆ ತಂದೆ ತಾಯಿಗಳನ್ನ ಬೈಕೊಳ್ಳೋ ಅಂಥದ್ದು. ಹಾಗಾಗಿ ಏನಪ್ಪ ಅಂದರೆ ಆ ಒಂದು ವಿಚಾರ ಬಂದಾಗ ಅವರ ಹೆಸರು ಗೌರವ ಹಾಳಾಗುವಂಥದ್ದು ವಿಚಾರ ಬರುತ್ತೆ. ಹಾಗಾಗಿ ಇದು ಆ ಕೈಯ ರೇಖೆಯಲ್ಲೇ ಅದು ತೋರ್ಪಡೆ ಆಗತ್ತೆ. ಆ ಮಗುವಿನ ಒಂದು ವಿಚಾರ, ಆ ಮಗುವು ಈ ರೀತಿಯಲ್ಲಾಗಿ ಒಂದು ಅವ್ರ ಹೆಸರು ಗೌರವ ಹಾಳು ಮಾಡುವಂಥ ಮಗ ಹುಡ್ತಾನೆ ಅಥವಾ ಮಗಳು ಹುಟ್ಟುತ್ತಾಳೆ ಅನ್ನತಕ್ಕಂಥ ವಿಚಾರ ಬರುತ್ತೆ. ಹಾಗೂ ತಮಗೆಲ್ಲ ನಾನು ತಿಳಿಸಿದೆ, ಯಾವ ಒಬ್ಬ ವ್ಯಕ್ತಿಯು, ಅಂದರೆ ತಮಗೆಲ್ಲ ತಿಳಿದಿರ್ಬೋದು, ಒಂದು ಮಗು ಜನನದ ಸಮಯದಲ್ಲಿ, ಅಂದರೆ ತನ್ನ ತಂದೆಯೇ ಹುಟ್ಟಬೇಕು ಅಥವಾ ತನ್ನ ತಾಯಿಯೇ ಹುಟ್ಟಬೇಕು ಅನ್ನೋದು ಡಿಸಿಷನ್ ಅವರು ಹುಡುಗ ಹುಡುಗಿಯಲ್ಲೇ ಇರುತ್ತೆ. ಹಾಗೂ ಯಾವ ಮಗ ಹುಟ್ಟಬೇಕು ಯಾವ ಮಗು ಹುಟ್ಟಬೇಕು ಅನ್ನೋದೇನೋ ಆಯಿತು, ಆದರೆ ಇಂಥದೇ ಮಗು ಅನ್ನೋದಕ್ಕಂಥ ಮೂಲ ಕಾರಣ ಯಾರು, ಮೂಲ ಡಿಸಿಷನ್ ಟೇಕರ್ ಯಾರಪ್ಪ ಅಂದರೆ, ನಮ್ಮ ಒಂದು ಸೀಮಿತದಿಂದ, ಅಂದರೆ ನಮ್ಮ ಜಾತಕದಿಂದ, ಅಂದರೆ ಯಾವ ಒಬ್ಬ ಮಗ ಹುಟ್ಟಿರ್ತಾನೋ ಮದುವೆ ಆಗಿರ್ತಾನೋ ಅವನಿಂದ 3 ತಲೆಮಾರು ಹಿಂದೆ ತಗೋಬೇಕಾಗತ್ತೆ. ಅಂದರೆ ತಂದೆ, ತಾತ, ಮುತ್ತಾತ, ಈ ಮುತ್ತಾತನೇ ಡಿಸಿಷನ್ ತಗೊಳ್ಳೋದು. ಅಂದರೆ ಈ ಮಗನಲ್ಲಿ, ಅಂದರೆ ಈ ನನ್ನ ಮೊಮ್ಮಗನಲ್ಲಿ ಇಂಥದೇ ಮಗು ಬಂದು ಜನನವಾಗಿ ಒಂದು ಗಂಡು ಸಂತಾನ ಆಗಿರ್ಬೋದು ಅಥವಾ ಹೆಣ್ಣು ಸಂತಾನ ಆಗಿರ್ಬೋದು, ಆದರೆ ಆ ಸಂತಾನ ಆಗಿ
ನಮ್ಮ ಮನೆಯ ತಲೆಮಾರಿನ ಹೆಸರು ಹಾಗೂ ಗೌರವವು ಬರಬೇಕು ಅನ್ನತಕ್ಕಂಥ ವಿಚಾರ ಅಲ್ಲಿ ಅವರು ಸೀಮಿತಗೊಳಿಸ್ತಾರೆ. ಹಾಗೂ ಅಲ್ಲೂ ಒಂದು ಓಕೆ ಆಗುತ್ತೆ, ಪ್ಲಸ್ ಅವ್ರ ಬರ್ತ್ ಚಾರ್ಟಲ್ಲೂ ಓಕೆ ಆಗುತ್ತೆ, ಈ ಒಂದು ಲೈನ್ಸಲ್ಲೂ ಬರುತ್ತೆ. ಆದರೆ ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂದರೆ ತಮಗೆಲ್ಲ ತಿಳಿದಿರೋದು, ಕೆಲವೊಬ್ರು ಏನಂದರೆ ಈ ಗಂಡು ಬೀರಿ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ. ಈ ಕೆಲವೊಬ್ರು ಗಂಡು ಮಕ್ಕಳು ಹೆಣ್ಣಿನ ಸ್ವಭಾವದಲ್ಲಿ ಇರ್ತಾರೆ. ಯಾವ ಕಾರಣ ಅನ್ನೋವಾದ ವಿಚಾರ ಬಂದರೆ ತಮಗೆಲ್ಲ ತಿಳಿದಿರೋ ಅಂಥದ್ದು ನೋಡಿ, ನಮ್ಮ ರಾಶಿಗಳು ಒಂದು ಗಂಡು ಹೆಣ್ಣು ಗಂಡು ಹೆಣ್ಣು ಈ ರೀತಿಯಲ್ಲಿ ಒಂದು ಲಗ್ನದ ಒಂದು ರೀತಿಯಲ್ಲಿ ಇರುತ್ತೆ. ಯಾವೇ ಒಬ್ಬ ವಿಚಾರ ಬಂದಾಗ ಈ ಲಗ್ನ ಹಾಗೂ ಮನಸ್ಸು ಅಂದರೆ ಒಂದು ಚಂದ್ರನ ದೃಷ್ಟಿ ಏನಾದರಾದರೂ, ಇವಾಗ ಲಗ್ನ ಬಂದು ಗಂಡಿನ ಸ್ಥಾನ ಬಂತು ಅಂದರೆ ಅವ್ರ 5ನೇ ಮನೆ ಬಂದು ಗಂಡಿನ ಸ್ಥಾನ ಇದೆ, ಹಾಗೂ ಒಂದು ಚಂದ್ರನ ದೃಷ್ಟಿ ಹೆಣ್ಣಿನ ಸ್ಥಾನ ಇದೆಯಪ್ಪ ಅಂದರೆ ಒಂದು ಯಾವುದೇ ಒಂದು ಮಗು ಗಂಡಿನ ಸ್ಥಾನ ಅಂದರೆ ಹುಡುಗನ ರೂಪದಲ್ಲಿ ಹುಟ್ಟಿರುತ್ತೆ, ಬಟ್ ಹೆಣ್ಣಿನ ಸ್ಥಾನದಲ್ಲಿ ಆ ಒಂದು ಮನಸ್ಸು ಇದ್ದಾಗ ಅದು ಅವನ ಮನಸ್ಸು ಹೆಣ್ಣಿನ ರೂಪದಲ್ಲಿ ಇರುತ್ತೆ. ಅಂದರೆ ಯಾವುದೇ ಒಂದು ಕ್ಷಣ ಬಂದರೂ ಬೇಗ ಕರಗುವಂಥ ರೀತಿ ಇರುತ್ತೆ. ಅದೇ ಎರಡು ಒಂದು ಗಂಡಿನ ಸ್ಥಾನದಲ್ಲೇ ಬಲಾನುಬಲ ಇದ್ದಿದ್ದೇ ಆದರೆ ಆ ಹುಡುಗನಿಗೆ ಸಿಟ್ಟು ಕೋಪ ಅನ್ನೋದು ಜಾಸ್ತಿ ಇರುತ್ತೆ. ಮತ್ತು ಯಾವುದೇ ಒಂದು ಕಾಲ ಬಂದ್ರೂ ಒಂದು ಕ್ಷಮೆ ಅನ್ನೋದು ಇರಲ್ಲ. ಹಾಗಾಗಿ ಕೆಲವೊಬ್ರು ನೋಡ್ಬೋದು ಗಂಡು ಬೀರಿ ಅನ್ನತಕ್ಕಂಥ ಹೆಣ್ಮಕ್ಳಿಗೆ ಏನಂದರೆ ನೋಡೋಕೆ ಮಾತ್ರ ಜೋರಾಗಿರ್ತಾರೆ, ಆದರೆ ಒಳಗೆ ಮನಸ್ಸಲ್ಲಿ ಒಂದು ಭಯ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ಅವರೊಬ್ಬರೇ ಇದ್ದಾಗ ಬೇಗ ಕುಗ್ಗುವಂಥ ಸ್ಥಾನ ಇರುತ್ತೆ. ಯಾಕಂದರೆ ಒಂದು ಮನಸ್ಸು ಗಂಡಿನ ಸ್ವಭಾವದಲ್ಲಿ ಇರುತ್ತೆ. ಅಂದರೆ ಅವ್ರಿಗೆ ಏನೇ ಆದರೂ ನಾನು ಧೈರ್ಯವಾಗಿದ್ದೀನಿ, ನಾನು ಏನೇ ಒಂದು ಮುನ್ನುಗ್ತೀನಿ ಅನ್ನೋದಿರುತ್ತೆ. ಆದರೆ ಒಂದು ಲಗ್ನ ದೃಷ್ಟಿಲೋ ಅಥವಾ ಚಂದ್ರ ದೃಷ್ಟಿಲೋ ಆ ಒಂದು ಚಂದ್ರನ ಬಲದಲ್ಲಿ ಒಂದು ಆ ಹೆಣ್ಣಿನ ದೃಷ್ಟಿಯಲ್ಲಿ ಬಂದಿದ ತಕ್ಷಣ ಅವರು ಒಂದು ಬೇಗ ಡ್ರಾಬ್ಯಾಕ್ ಅನ್ನೋದು ಆಗೋಗುತ್ತೆ. ಹೀಗೆ ಒಂದು ಬಲಾನುಬಲ ನಾವು ತಿಳ್ಕೊಬೋದು. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ಏನೇ ಒಂದು ನಾವು ವಿಚಾರ ಹೇಳಬೇಕು, ಏನೇ ಒಂದು ತಿಳಿಸ್ಬೇಕು ಅಂದಾಗ ಈ ವಿಚಾರ ಬರುತ್ತೆ. ಹಾಗೂ ಪರ್ಟಿಕ್ಯುಲರ್ಲಿ ಇನ್ನೊಂದೇನಪ್ಪ ಅಂದರೆ ತಮ್ಗೆಲ್ಲಾದರಾದರೂ ಏನಂದರೆ ಇಂಥದೇ ಮಗು ಹುಟ್ಟಬೇಕು ಅನ್ನತಕ್ಕಂಥ ಮಾಹಿತಿ ಬರುತ್ತೆ. ಈ ಹುಟ್ಟೋತಕ್ಕಂಥ ಮಾಹಿತಿ ನೀವು ಇಬ್ಬರಲ್ಲಿ ತಿಳ್ಕೊಬೋದು. ಮೊದಲನೇದಾಗಿ ಒಂದು ಡಾಕ್ಟ್ರಲ್ಲಾದರೂ ನೀವು ಕನ್ಸಲ್ಟ್ ಮಾಡ್ಬೋದು, ಅಥವಾ ಜ್ಯೋತಿಷ್ಯರ ವಿಚಾರ ಅಂದರೆ ಈ ಜ್ಯೋತಿಷ್ಯರ ವಿಚಾರ ಬಂದಾಗ ತಮಗೆ ತಿಳಿಸಿದೆ ಪೂರ್ಣ ಬಲವಾಗಿ ಅಂದರೆ ನಿಮಗೆ ಪೂರ್ಣವಾಗಿ ಯಾರು ಕಲ್ತಿರ್ತಾರೋ ಈ ಮೆಡಿಕಲ್ ಅಸ್ಟ್ರಾಲಜಿನೂ ಬರುತ್ತೆ ಇದರಲ್ಲಿ. ಇದೇ ಒಂದು ಜ್ಯೋತಿಷ್ಯ ವಿದ್ಯೆಯಲ್ಲಿ ನಾವೇನಪ್ಪ ಮಾಡ್ತೀವಿ ಅಂದರೆ ಈ ಒಂದು ತಿಂಗಳ ಸ್ಥಾನ 3 ಕಾಲನ ತಗೊಂಡು ಆ ಒಂದು ಲಗ್ನನ ಕುಡ್ಸ್ಕೊಡ್ತೀವಿ. ಅವ್ರಿಗೆ ಯಾವ ಸಮಯದಲ್ಲಿ ಒಂದು ಗಂಡು ಸಂತಾನ ಬೇಕೋ ಅಥವಾ ಹೆಣ್ಣು ಸಂತಾನ ಬೇಕೋ ಅದನ್ನು ನಾವು ತೋರ್ಪಡೆ ಕೊಡ್ತೀವಿ. ಹಾಗೆ ಒಂದು ಮೆಡಿಕಲ್ ಓದಾಗೂ ಕೂಡ ಅವರು ವಿಚಾರಿಸಿ ಅವ್ರಿಗೆ ಗಂಡು ಸಂತಾನನೋ ಹೆಣ್ಣು ಸಂತಾನನೋ ಅನ್ನತಕ್ಕಂಥ ಮಾಹಿತಿ ತೋರ್ಪಡೆ ಕೊಡ್ತಾರೆ. ಹಾಗೇನೆ ಒಂದು ಮೊದಲನೆಯ ಮಗು ಕೂಡ ಈ ಒಂದು ತಲೆಯ ಭಾಗ ಯಾವ ದಿಕ್ಕಲ್ಲಿದೆ ಹಾಗೂ ಕಾಲು ದಿಕ್ಕು ಯಾವುದರಲ್ಲಿದೆ, ಹಾಗೂ 2ನೇ ಮಗುನು ಕೂಡ ಆ ತಿರುಗಿನ ದಿಕ್ಕಲ್ಲೂ ಕೂಡ ನಾವು ಕಂಡುಹಿಡಿತೀವಿ. ಹಾಗೆ ಇದನ್ನ ಗೋಚಾರ ಕುಡ್ಸಿದ್ ಮಾತ್ರ ಆ ವ್ಯಕ್ತಿಯಲ್ಲಿ ಬಾಯಲ್ಲಿ ಮಾತ್ರ ಇರುತ್ತೆ. ಹಾಗೆ ಒಂದು ಮೆಡಿಕಲಲ್ಲಿ ಮಾತ್ರ ತಮಗೆ ತಿಳಿದಿರೋ ಹಾಗೆ ಬೇರೆ ಒಂದು ಸೀಮಿತ ಅಂದರೆ ಅವ್ರು ತಮಗೆಲ್ಲ ಗೊತ್ತಿರ್ಬೋದು ಎಕೋಸಿಸ್ಟಮ್ ಮಾಡಿ ತಮಗೆ ಹೇಗೆ ಒಂದು ಮಗು ಇದೆ ಹಾಗೂ ಆ ಮಗು ಯಾವ ದಿಕ್ಕಲ್ಲಿದೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಆದರೆ ಇದು ನಿಮಗೆ ಮಾತ್ರನೇ ಗೋಚಾರ ಪಡಬೇಕೆ ಹೊರತು ಇದನ್ನು ಪೂರ್ಣ ಫಲವಾಗಿ ಯಾರು ತಿಳ್ಕೊಂಡಿರ್ತಾರೋ ಅವ್ರ ಹತ್ರ ಹೋಗಿ ಕ್ಲೀನಾಗಿ ತಿಳ್ಕೊಂಡು ಈ ವಿಚಾರ ಮಾಡ್ಕೋಬೇಕು ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದರೆ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸೋದನ್ನ ಮರಿಬೇಡಿ. ನಮಸ್ಕಾರ.